ಯಾಕ ಮಗ, ಸ್ಟ್ರೆಸ್ಸಲ್ಲಿದ್ಯಾ? ಏನು ಮಾಡಲಿ ಮಗ, ಡೈಲಿ ಮನೆಯಿಂದ ಕೆಲಸ, ಕೆಲಸದಿಂದ ಮನೆ, ಇದೇ ಆಗಿಬಿಟ್ಟೈತೆ ಜೀವನ. ಪರ್ಸ್ನಲ್ ಲೈಫಿಗೆ ಏನು ಟೈಮೇ ಕೊಡ್ತಿಲ್ಲ. ಅದು ಬೇರೆ ನಮ್ಮ ಹುಡುಗಿ ನನ್ನ ಜೊತೆ ಇರೋದೇ ಇಲ್ಲ, ಯಾವಾಗೂ ನೀನು ಕೆಲಸ ಕೆಲಸ ಅಂತ ಹೋಗ್ತಾನೆ ಇರ್ತೀಯ ಅಂತಾಳೆ. ಏನು ಮಾಡಲಿ, ಅದೇ ಆಗಿಬಿಟ್ಟೈತೆ. ಯಾವ್ದು ಹಾರ್ಡ್ ವರ್ಕು ಗುರು. ಮನೇಲಿ ಅಮ್ಮಂದಿರು ಮಾಡೋ ಕೆಲ್ಸಕ್ಕಿಂತ ದೊಡ್ಡದ ನಿನ್ನ ಕೆಲಸ? ಅಮ್ಮಂದಿರಿಗೆ ಒಂದು ಪೇಮೆಂಟ್ ಇಲ್ಲ, ಏನೂ ಇಲ್ಲ ಗುರು. ಅವರು ಜಸ್ಟು ಮಗ ಚೆನ್ನಾಗಿರಲಿ, ಗಂಡ ಚೆನ್ನಾಗಿರಲಿ, ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ಬಟ್ಟೆ ಒಗಿತಾರೆ, ಪಾತ್ರೆ ತೊಳಿತಾರೆ, ಮನೆ ಕಸ ಗುಡಿಸ್ತಾರೆ, ಒಡಿಸ್ತಾರೆ, ಇಷ್ಟೆಲ್ಲ ಮಾಡ್ತಾರೆ. ಅವ್ರಿಗೇನೇನಾದ್ರೂ ಸಂಭಾವನೆ ಸಿಗುತ್ತಾ? ಇಲ್ಲ ತಾನೆ. ಅವ್ರು ಮಾಡೋದೇನಕ್ಕೆ? ಫ್ಯಾಮಿಲಿ ಚೆನ್ನಾಗಿರಲಿ ಅಂತ, ಮಗ ಚೆನ್ನಾಗಿರಲಿ, ಗಂಡ ಚೆನ್ನಾಗಿರಲಿ ಅಂತ. ಇಷ್ಟೆಲ್ಲ ಮಾಡೋ ಅಮ್ಮಂದಿರಿಗೆ ನಾವು ಕೊನೆಗೆ ಸ್ವಾರ್ಥಿಗಳಾಗ್ತೀವಿ. ಸಿಂಪಲ್ ಒಂದು ಕೆಲಸ ಮಾಡೋಕ್ಕಾಗಲ್ಲ ನಮಗೆ. ಈ ಥರ ಒಂದು ಸ್ಟ್ರೆಸ್ಸು, ಮತ್ತೊಂದು ಇನ್ನೊಂದು ಪರ್ಸ್ನಲ್ ಲೈಫು, ಫ್ರೆಂಡ್ಸು, ಎಂಜಾಯ್ಮೆಂಟು ಅಂತ. ಹೌದು ಮಗ, ನೀನು ಹೇಳೋದು ಕರೆಕ್ಟೆ. ನಮ್ಮ ಅಮ್ಮಂದಿರು ಎಷ್ಟು ಕಷ್ಟಪಡ್ತಾರೆ. ಆ ಕೆಲಸಕ್ಕೆ ಪೇಮೆಂಟ್ ಇರಲ್ಲ, ಅಮೌಂಟ್ ಇರಲ್ಲ. ಆದರೂ ಅವ್ರು ಮಾಡೋ ಕೆಲಸದಲ್ಲಿ ಎಷ್ಟು ಭಕ್ತಿ ಇರುತ್ತೆ, ಎಷ್ಟು ಶ್ರದ್ಧೆ ಇರುತ್ತೆ. ಹೌದು. ಅವ್ರು ಮಾಡೋ ಕೆಲಸದಿಂದ ನಾವೊಂದು 10% ಕಲ್ತ್ಕೊಂಡ್ರೆ ನಾವು ಎಲ್ಲಿಗೋ ಹೋಗ್ಬಿಡ್ತೀವಿ. ನಮ್ಮ ಅಮ್ಮಂದಿರು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಮಗ. ಇವಾಗ ಗೊತ್ತಾಯ್ತು ನೋಡು ನಿನಗೆ ಅಮ್ಮಂದಿರ ವ್ಯಾಲ್ಯೂ. ಇದು ಮಗ, ನಾವು ಮಾಡೋ ಕೆಲಸ ಏನೂ ಇಲ್ಲ ಗುರು.